ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಪವಿತ್ರವಾದ ಸಂಕಲ್ಪ, ಪವಿತ್ರವಾದ ದೃಷ್ಟಿ, ಪವಿತ್ರವಾದ ಸ್ಪರ್ಶ, ಪವಿತ್ರವಾದ ಕರ್ಮ ಈ 4 ಜೀವನದ ಆಧಾರ ಸ್ತಂಭಗಳು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮಂತ್ರಾಕ್ಷತೆ ಮಹತ್ವವನ್ನು ತಿಳ್ಕೊಳ್ಳೋಣ. ಸನಾತನ ಧರ್ಮದ ಪ್ರತಿಯೊಂದು ವಿಧಿವಿಧಾನಗಳಿಂದ ಹಿಂದೆ ವೈಜ್ಞಾನಿಕ ಅಥವಾ ಆಧ್ಯಾತ್ಮಿಕವಾದ ಅರ್ಥವಿರುತ್ತದೆ. ಪೂಜೆ, ಹವನ ಅಥವಾ ಯಾವುದೇ ಶುಭ ಕಾರ್ಯಗಳಲ್ಲಿ ಮಂತ್ರಾಕ್ಷತೆ ಎನ್ನುವುದು ಅತ್ಯಂತ ಮಂಗಳಕರವಾದ ದ್ರವ್ಯ. ಅಕ್ಷತಾಶ್ಚ ಸುಧಾಶುಭ್ರ ಕುಂಕುಮೇನ ವಿರಾಜಿತಃ ಮಯಾ ದತ್ತ ಪ್ರೀತ್ಯ ಗೃಹಾಣ ಪರಮೇಶ್ವರ ಎಂಬ ಶ್ಲೋಕದಂತೆ ಅಮೃತದಂತೆ ಶುಭ್ರವಾದ ಕುಂಕುಮ, ಅರಿಶಿನಿಂದ ಶೋಭಿಸುವ ಅಕ್ಷತೆಯು ದೈವಿಕ ಶಕ್ತಿಯ ಸಂಕೇತ. ಮಂತ್ರಾಕ್ಷತೆ ಎಂದರೆ ಕ್ಷಯವಿಲ್ಲದ್ದು ಅಥವಾ ನಾಶವಿಲ್ಲದ್ದು ಎಂದರ್ಥ. ಪೂರ್ಣ ಅಕ್ಕಿಯನ್ನು ಮಂತ್ರಘೋಷಗಳ ಮೂಲಕ ದೈವೀ ಶಕ್ತಿಯನ್ನು ಆವಾಹನೆ ಮಾಡಿದಾಗ ಅದು ಕೇವಲ ಧಾನ್ಯವಾಗಿ ಉಳಿಯದೆ ಆಶೀರ್ವಾದದ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತದೆ. ದೇವರಿಗೆ ಅರ್ಪಿಸುವಾಗ ನಾವು ನಮ್ಮ ಅಹಂಕಾರವನ್ನು ಬಿಟ್ಟು ಪೂರ್ಣವಾಗಿ ಶರಣಾಗುತ್ತೇವೆ ಎಂಬ ಭಾವವನ್ನು ಇದು ಪ್ರತಿಪಾದಿಸುತ್ತದೆ. ಪೂಜೆಯ ಅಂತ್ಯದಲ್ಲಿ ಪುರೋಹಿತರು ಅಥವಾ ಆಶೀರ್ವಚನ ನೀಡುವ ಸಂದರ್ಭ ಸ್ವಾಮೀಜಿಗಳು ಮಂತ್ರಾಕ್ಷತೆಯನ್ನು ಭಕ್ತರ ತಲೆಯ ಮೇಲೆ ಹಾಕುವುದು ಅಥವಾ ಭಕ್ತರು ದೇವರ ಪಾದಕ್ಕೆ ಅರ್ಪಿಸುವುದು ಒಂದು ಅವಿಭಾಜ್ಯ ಸಂಪ್ರದಾಯವಾಗಿದೆ. ಈ ಬಗ್ಗೆ ಪೂಜ್ಯ ಪೇಜಾವರ ಶ್ರೀಗಳಾದ ಹಿರಿಯ ಯತಿಗಳೊಂದಿಗೆ ನಡೆದ ಒಂದು ನೆನಪಿನ ಘಟನೆ. ನಮ್ಮ ಮದ್ದಡ್ಕ ಲಕ್ಷ್ಮೀ ನರಸಿಂಹ ಮಠಕ್ಕೆ ಅವಾಗ ಹೋಗಿದ್ರಂತೆ. ಅವಾಗ ಹೋದಾಗ ಮಾತಾಡಿದ್ರು. ಆಗ ಅವರು ಬಳಿ ಮಂತ್ರಾಕ್ಷತೆಯ ಬಳಕೆಯ ಬಗ್ಗೆ ಕೇಳಿದಾಗ ಅವರು ಅತ್ಯಂತ ಮೌಲ್ಯಯುತವಾದ ಹೇಳಿದ್ರಂತೆ. ಅಕ್ಷತೆಯನ್ನು ಬಳಸುವಾಗ ಮಿತವಾಗಿ ಬಳಸಿದರೆ ಒಳ್ಳೆಯದು. ಕೇವಲ 4 ಕಾಳುಗಳನ್ನು ಶ್ರದ್ಧೆಯಿಂದ ಹಾಕಿದರೆ ಸಾಕು ಎಂಬುದು ಅವರ ಸಂದೇಶ. ಅತಿಯಾಗಿ ಅಕ್ಕಿಯನ್ನು ಚೆಲ್ಲುವುದು ಭಕ್ತಿಯಲ್ಲ, ಬದಲಾಗಿ ಶಾಸ್ತ್ರದ ಆಶಯವನ್ನು ಮಿತವಾಗಿ ಪಾಲಿಸುವುದು ಮುಖ್ಯ ಎಂದು ಅವರು ಹೇಳಿದ್ರಂತೆ. ಇತ್ತೀಚಿನ ಕಂಪ್ಯೂಟರ್ ಸೇಲ್ಸ್ ಹೆಡ್ ಒಬ್ಬರು ಕೂಡ ಇದೇ ರೀತಿ ಒಂದು ಅರ್ಥಪೂರ್ಣ ಪ್ರಶ್ನೆಯನ್ನು ಎತ್ತಿದ್ರಂತೆ. ಮಂತ್ರಾಕ್ಷತೆಯಲ್ಲಿ ಅನ್ನದ ಸ್ವರೂಪಿಯಾದ ಅಕ್ಕಿಯನ್ನು ಬಳಸುವ ಬದಲು ಹೂವುಗಳ ಹೆಸರುಗಳು ಬಳಸಬಹುದಲ್ಲವೇ ಎಂಬುದು ಅವರ ತರ್ಕವಾಗಿತ್ತು. ಆದರೆ ಅಕ್ಷತೆಯ ಅಕ್ಕಿಯಲ್ಲೇ ಮಾಡಬೇಕು ಎನ್ನುವುದು ನಮ್ಮ ಶಾಸ್ತ್ರದಲ್ಲಿ ಇದೆ. ಇದಕ್ಕೆ ಸಮ ಪ್ರಮಾಣದಲ್ಲಿ ಪುಷ್ಪದ ಹೆಸಳನ್ನು ಬೇಕಾದರೆ ಬೆರೆಸಬಹುದು. ಉಪನಿಷತ್ತು ಅನ್ನನ್ನ ನಿಂದ್ಯಾತ್ ತದ್ಭವತ್, ಅನ್ನವನ್ನು ವ್ಯರ್ಥ ಮಾಡುವುದು ಅಥವಾ ನಿಂದಿಸುವುದು ಸಲ್ಲದು ಎಂದು ಸಾರುತ್ತದೆ. ಅನ್ನವನ್ನು ಪರಬ್ರಹ್ಮ ಸ್ವರೂಪಿ ಎಂದು ಕಾಣುವ ಸಂಸ್ಕೃತಿ ನಮ್ಮದಾದ್ದರಿಂದ ಅದು ಎಲ್ಲೆಂದರಲ್ಲಿ ಕಾಲ ಕೆಳಗೆ ಸಿಗುವಂತೆ ಅಥವಾ ಕಸದಂತೆ ಬಿಸಾಡುವುದು ಪಾಪ ಎಂಬ ಭಾವನೆ ಮಾಡುವುದು ಸಹಜ. ಈ ವಿಷಯದಲ್ಲಿ ನಾವು ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ. ಮಂತ್ರಾಕ್ಷತೆಯನ್ನು ಬಳಸುವಾಗ ಕೈತುಂಬ ಹಿಡಿದು ಚೆಲ್ಲುವ ಬದಲು ಶ್ರದ್ಧೆಯಿಂದ ಕೆಲವು ಕಾಳುಗಳನ್ನು ಮಾತ್ರ ಬಳಸುವುದರಿಂದ ಸಂಪ್ರದಾಯವೂ ಉಳಿಯುತ್ತದೆ ಮತ್ತು ಅನ್ನದ ವ್ಯರ್ಥವೂ ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಪೂಜೆ ಮುಗಿದ ನಂತರ ಈ ಅಕ್ಕಿಯನ್ನು ನಾವು ಹೇಗೆ ವಿಲೇವಾರಿ ಮಾಡುತ್ತೇವೆ ಎಂಬುದು ಮುಖ್ಯವಾಗುತ್ತದೆ. ಮಂತ್ರಾಕ್ಷತೆಯನ್ನು ಊಟಕ್ಕೆ ಬಳಸಲು ಆಗದಿದ್ದರೂ ಅದನ್ನು ಪ್ರಕೃತಿಯ ಇತರ ಜೀವಿಗಳಿಗೆ ಆಹಾರವಾಗಿ ನೀಡಬಹುದು. ದೇವಸ್ಥಾನದ ಆವರಣದಲ್ಲಿ ಅಥವಾ ಮನೆಯ ಹೊರಗಿನ ಸ್ವಚ್ಛ ಜಾಗದಲ್ಲಿ ಈ ಅಕ್ಕಿಯನ್ನು ಹಾಕಿದರೆ ಇರುವೆಗಳು, ಪಕ್ಷಿಗಳು ಮತ್ತು ಇತರ ಸಣ್ಣ ಕೀಟಗಳಿಗೆ ಅವು ಉತ್ತಮ ಆಹಾರವಾಗುತ್ತವೆ. ಇದು ಭೂತಯಜ್ಞದ ಒಂದು ಭಾಗವೇ ಆಗಿದೆ. ಹೀಗೆ ಮಾಡೋದ್ರಿಂದ ಅನ್ನವು ವ್ಯರ್ಥವಾಗದೆ ಮತ್ತೊಂದು ಜೀವಿಯ ಹಸಿವನ್ನು ನೀಗಿಸುತ್ತದೆ. ಕೊನೆಯದಾಗಿ ಸಂಪ್ರದಾಯ ಹೆಸರಿನಲ್ಲಿ ಅನ್ನವನ್ನು ಅತಿಯಾಗಿ ವ್ಯರ್ಥ ಮಾಡುವುದು ಧರ್ಮದ ಆಶಯವನ್ನು ಮಂತ್ರಾಕ್ಷತೆಯನ್ನು ಆಶೀರ್ವಾದದ ಸಂಕೇತ ಹೊರತು ಅದು ಕೇವಲ ಪ್ರದರ್ಶನದ ವಸ್ತುವಲ್ಲ ಅಂತ ಪೇಜಾವರ ಶ್ರೀಗಳು ಅದು ಹಿತವಚನ ಹೇಳಿದ್ದಾರೆ. ಇದನ್ನು ಕೃಪೆ ಕೃಷ್ಣ ಪ್ರಸಾದ್ ಭಟ್ ಅಂತ ಇದನ್ನು ಹೇಳಿದ್ದಾರೆ. ಇದನ್ನು ನಾವು ತಿಳ್ಕೋಬೇಕಾದ್ದು. ಯಾವತ್ತೂ ನಾವು ಮಂತ್ರಾಕ್ಷತೆಯನ್ನು ಉಪಯೋಗಿಸ್ಬೇಕಾದ್ರೆ ಸಣ್ಣ ಪ್ರಮಾಣದ ಅದನ್ನು ನಾವು ಹಿಂದೂ ಧರ್ಮದ ಪ್ರಕಾರ ನಾವು ಮಂತ್ರಾಕ್ಷತೆ ಉಪಯೋಗಿಸಲೇಬೇಕು. ಆದರೆ ಇದನ್ನು ನಾವು ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೋಬೇಕು. ಜಾಸ್ತಿ ತೊಗೊಂಡು ಹಾಕೋದಲ್ಲ. ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 2/2/2026 ಸೋಮವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ. ತಿಥಿ ಪಾಡ್ಯ ರಾತ್ರಿ 2:50, ನಕ್ಷತ್ರ ಆಶ್ಲೇಷ ರಾತ್ರಿ 11:56, ಮಳೆ ಶ್ರವಣ 3ನೇ ಪಾದ, ರಾಹುಕಾಲ 8:16ರಿಂದ 9:43, ಗುಳಿಕ ಕಾಲ 2:04ರಿಂದ 3:31, ಯಮಗಂಟ ಕಾಲ 11:10ರಿಂದ 12:37. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.